ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವ್ರೇನು ಹೇಳ್ತಾರೆ ಅಂತಂದರೆ, ನಾವು ಇಷ್ಟು ಕೋಟಿ ಕೊಟ್ಟಿದ್ದೀವಿ, ಅಷ್ಟು ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾವು ಜಾಸ್ತಿ ಕೊಟ್ಟಿದ್ದೀವಿ 14ನೇ ಹಣಕಾಸಿನ ಆಯೋಗಕ್ಕಿಂತ, 14ನೇ ಹಣಕಾಸಿನಲ್ಲಿ ಇಷ್ಟು ಕೊಟ್ಟಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಅವತ್ತು ಗಾತ್ರ ಎಷ್ಟಿತ್ತು, ಬಜೆಟ್ ಗಾತ್ರ ಎಷ್ಟಿತ್ತು ನಿಮಗೆ? 18-19 ಹೇಳ್ತೀನಿ ನೋಡಿ. ಕೇಂದ್ರದ ಬಜೆಟ್ ಗಾತ್ರ 24,42,213 ಕೋಟಿ. ಆಗ ರಾಜ್ಯದ ತೆರಿಗೆ ಪಾಲು 35,895 ಕೋಟಿ. ಕೇಂದ್ರ ಪುರಸ್ಕೃತ ಯೋಜನೆಗಳು 16,000 ಕೋಟಿ. ಒಟ್ಟು 51,000 ಕೋಟಿ. ಆಗಲೇ ಗೊತ್ತಾಯಿದ್ದದು 18-19 ತೆರಿಗೆ ಗಾತ್ರ, ಬಜೆಟ್ ಗಾತ್ರ 24,42,213 ಕೋಟಿ. ಅದೇ 23-24 ಬಜೆಟ್ ಗಾತ್ರ 45,03,097 ಕೋಟಿ. 24 ಲಕ್ಷದಿಂದ 42,000 ಕೋಟಿಯಿಂದ 45,03,097 ಕೋಟಿ. ಎಷ್ಟಾಯಿತು? ಆಲ್ಮೋಸ್ಟ್ ಡಬಲ್ ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು ನಾನು ಹೇಳ್ತಾ ಇರೋದು. ಆಯಿತು, ನಮಗೆ ಆಗಲೇ ಎಷ್ಟು ಬತ್ತಿತ್ತು? 18-19 51,000 ಕೋಟಿ ಬತ್ತಿತ್ತು. 19-20 43,000 ಕೋಟಿ ಬರ್ತಿತ್ತು. 20-21 31,000 ಕೋಟಿ ಬರ್ತಿತ್ತು. 21-22 48,000 ಕೋಟಿ ಬರ್ತಿತ್ತು. 22-23 53,510 ಕೋಟಿ ಬರ್ತಿತ್ತು. 23-24 50,257 ಕೋಟಿ. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ, ನಮಗೆ ಬರ್ತಕ್ಕಂಥ ಪಾಲು ಕಡಿಮೆ ಆಗಿದೆ. ಇದು ಅನ್ಯಾಯನ ಅಲ್ವಾ? ರಾಜ್ಯಕ್ಕೆ ಅನ್ಯಾಯ. ಕಳೆದ ವರ್ಷ 22-23ಕ್ಕೆ 53,510 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ನಮಗೆ, ನಮ್ಮ ಪಾಲು 53,510 ಕೋಟಿ. 23-24ಕ್ಕೆ ನಮಗೆ ಬರ್ತಕ್ಕಂಥ ತೆರಿಗೆ 50,257 ಕೋಟಿ. ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ಕೇಳಬೇಕೋ ಬೇಡ? ನಾವು 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ, ಜಮೀರ್ ನೀನು ಎದೊಳಗಪ್ಪ ಪಕ್ಕದಲ್ಲಿ ಕೂತು ಆ ಕಡೆಗೆ ನಡಿ, ನಿಮ್ಮ ಕೂರ್ಚಿನಲ್ಲಿ ಕೂತ್ಕೊಳ್ಳಿ ಅಷ್ಟೇ. ₹100 ಕಲೆಕ್ಟ್ ಮಾಡಿಕೊಟ್ರೆ ಮಿಸ್ಟರ್ ಅರವಿಂದ್, ನಮಗೆ ಬರೋದು ಬರೀ 13 ರೂಪಾಯಿ ಮಾತ್ರ. ನ್ಯಾಯನಾ ಸರ್? ಯಾಕೆ ಸುಮ್ಮ ತಪ್ಪ ಇದು ಮಾಡ್ತಾರೆ? ಎಲ್ಲ ತಪ್ಪು, ಎಲ್ಲ ತಪ್ಪು 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 ತಪ್ಪು. ಮೈಸೂರಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಊರಿಗೆ, 10,000 ಕೋಟಿ ರೂಪಾಯಿ ಅದು ರಸ್ತೆ ಮಾಡಿದ್ದಾರೆ. ಯಾರ ರಸ್ತೆ ಅದು? ಅದು 3,000 ಕೋಟಿ. ಬೆಂಗಳೂರಿಂದ ಮೈಸೂರಿಗೆ ರಸ್ತೆ ಮಾಡಿಲ್ಲ, ದಿನ ಹೋಗ್ತಾರಲ್ಲ. ಬೆಂಗಳೂರು ಕೋಟಿ ಆಯ್ತು, ರಸ್ತೆ ಮಾಡ್ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಯಾರ ದುಡ್ಡು ಅದು? ನಮ್ ದುಡ್ಡು. ನಾವು 100 ರೂಪಾಯಿ ಕೊಟ್ಟರೆ ಬರೀ 13 ರೂಪಾಯಿ ಮಾತ್ರ ವಾಪಸ್ ಬರೋದು. 70% ಇಟ್ಕೊತಾರೆ, 70% ಕೇಂದ್ರ ಸರ್ಕಾರದಿಂದ ರಸ್ತೆ ಮಾಡೋದು. ರೈಲ್ವೆ ಯಾರು ರಾಜ್ಯ ಕೊಟ್ಟರೆ ದೇಶ ಪ್ರತಿಯೊಂದು ರೈಲ್ವೆ ಬ್ರಿಡ್ಜ್ ಕಲೆಕ್ಟ್ ಮಾಡೋರು. 1,200 ರೂಪಾಯಿ ಗ್ಯಾಸ್ ಸಿಲಿಂಡರ್ ಕೊಡೋರು ಯಾರು? ಫ್ರೀಯಾಗಿ ಕೊಡ್ತೀವಿ. 50% ರೈಲ್ವೆ ಲೈನ್ಸ್ಗೆ ದುಡ್ಡು ಕೊಡ್ತೀವಿ ನಾವು. ಗ್ಯಾಸ್ ಯಾರು ಕೊಡ್ತಿದ್ದಾರೆ? ಯಾರು ದುಡ್ಡು? ಅದು 1,200 ರೂಪಾಯಿ ಗ್ಯಾಸ್ ಕೊಡ್ತಾರೆ. 30,000 ಕೋಟಿನಲ್ಲಿ ನಮಗೆ ಬರೀ 50,257 ಕೋಟಿ ಅದರಲ್ಲೇ ಕೊಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇಲ್ಲ. ಅದೇನ್ ಬರ್ತಾ ಇದೆ ಮಾತಾಡ್ಲಿಲ್ಲ, ಉತ್ತರ ಮಾತಾಡ್ಲಿಲ್ಲ ನಾನು. 90,000 ಕೋಟಿ ರೂಪಾಯಿ ರಸ್ತೆ ಕೊಟ್ಟಿದ್ದು ಅದನ್ನ ಹೇಳೋದು. ಕಾಸ್ಟ್ ಕರ್ನಾಟಕ ಇದನ್ನ ಕೇಳಿದ್ರೆ ಸಂಘರ್ಷ ಗೊತ್ತಿಲ್ಲ. ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳ್ರಿ. ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳಿ.
ಬೆಲೆ ಜಾಸ್ತಿ ಮಾಡಿರೋದು ನೀವ್ ಹೇಳ್ರಿ. ಏನು ಅವ್ರ ಗ್ಯಾಸ್ ದುಡ್ಡು? ಬೆಲೆ ಕೇಂದ್ರ 1,300 ಸರ್ಕಾರದ ರೂಪಾಯಿ ಮಾಡೋದು ದುಡ್ಡು? ಹೇಳ್ರಿ. ನಮ್ಮ ದುಡ್ಡು, ಈಗಾಗಲೇ ನಮ್ಮ ದುಡ್ಡು. ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ದೇಶ ರಕ್ಷಣೆ ಮಾಡುವ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಕೇಳಿ ಈಗ. ಉತ್ತರ ಕೊಟ್ಟರು ಕೂಡ ಇವರು ಪದೇ ಪದೇ ಹೇಳ್ತಾ ಇದ್ದಾರೆ. ನೋಡಿ, ಇವ್ರು ಹೇಳ್ತಾ ಇದ್ರು ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತೆ ಮಾತಾಡೋರು ಸಾವಿರ ಕೋಟಿ ಬಂದಿದ್ರೆ ಮೋದಿ ಅವ್ರ ಕಾಲದಲ್ಲಿ 2,82,000 ಕೋಟಿ ಬಂದಿದೆ. ತೆರಿಗೆ ಗಾತ್ರ ಎಷ್ಟಿದೆ ಹೇಳ್ರಿ. ಗ್ರಾಂಟ್ ಅವತ್ತು ಬಜೆಟ್ ಗಾತ್ರ ಎಷ್ಟಿದೆ ಹೇಳ್ರಿ. 60,000 ಬಂದಿದ್ರೆ What is 2 the ಲಕ್ಷ budget ಬಂದಿದೆ. size? Then ಇನ್ನೂ what is the budget 43% size? ಜಾಸ್ತಿ ಬಂದಿದೆ. ಅದನ್ನ ಹೇಳ್ತಾ ಇಲ್ಲ. 90,000 ಕೋಟಿ ಕೊಟ್ಟಿದ್ದಾರೆ. ಅದನ್ನ ಹೇಳ್ತಾ ಇಲ್ಲ ಇವರು. ರೈಲ್ವೇಸ್ಗೆ ಹಣ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ರಾಜ್ಯಕ್ಕೆ ಎಷ್ಟು ದುಡ್ಡು ಬಂದಿದೆ? ಆಗಿದ್ರೆ ಎಷ್ಟು ದುಡ್ಡು ಬಂದಿದೆ? ಮೋದಿ ಅವರ ಕಾಲದಲ್ಲಿ ಎಷ್ಟು ದುಡ್ಡು ಬಂದಿದೆ? ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಎಲ್ಲ ಇಲಾಖೆಗೂ ಸೇರಿ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ರೆಡಿ ಇದ್ದೀನಿ ನಾನು. 14 ಆಯೋಗದಲ್ಲಿ ಮಾತಾಡಲಿ 42% ಕೊಟ್ಟಿದ್ರು. ಕೂತ್ಕೊಳ್ಳಪ್ಪ. ಕೇಂದ್ರ ಸರ್ಕಾರವನ್ನ ತೆಗೆದುತ್ತಾ ಇಲ್ಲ. ಹಣಕಾಸು ಆಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಗೊತ್ತಾಗಲ್ಲ. ಸಿಸಿ ಪಾಟೀಲ್ ಕೂತ್ಕೊಂಡು ಕೇಂದ್ರ ಸರ್ಕಾರದಿಂದ ಈಗ ನಾನು ಬೇಕಾದ್ರೆ ಚೆಕಪ್ ಮಾಡ್ಲಿ. ಬಜೆಟ್ ಗಾತ್ರ 18-19ರಲ್ಲಿ 24,42,000 ಕೋಟಿ. 23-24ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 45,03,097 ಕೋಟಿ. ಇದು ತಪ್ಪ ಸುಳ್ಳ? 15ನೇ ಹಣಕಾಸು ಯೋಗ ನಿಮ್ದೇ ಸರ್ಕಾರ ಇತ್ತಲ್ಲ. ನಮ್ ಸರ್ಕಾರ ಇರ್ಲಿಲ್ಲ, ಹೌದು, ನಿಮ್ದೇ ನಿಮ್ದೇ ಇದ್ದದ್ದು. ಸರ್ಕಾರ ಇನ್ಯಾರ್ದು? ನಮ್ದೆಲ್ಲ ಇದ್ದದ್ದು. ಸಮ್ಮಿಶ್ರ ಸರ್ಕಾರ ಇತ್ತು ಆಗ. ಇಲ್ಲ ಇಲ್ಲ ಸಮ್ಮಿಶ್ರ ಸರ್ಕಾರ ಇತ್ತು. ನಿಮ್ದೇ ಸರ್ಕಾರ ಇದ್ದಿದ್ದು. ಹಣಕಾಸು ಇಲ್ಲ, ಇಲ್ಲ, ಇವರೇ ಇದ್ದಿದ್ದು. ಕೇಂದ್ರದಲ್ಲಿ ಯಾರಿದ್ರು? ಕೃಷ್ಣ ಬೈರೇಗೌಡ ಕೇಂದ್ರದಲ್ಲಿ ಯಾರಿದ್ರು? ಕೃಷ್ಣ ಬೈರೇಗೌಡ ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಹಣಕಾಸು ಆಯೋಗ ಬಿಜೆಪಿ ಗೌರ್ಮೆಂಟ್ ಕೇಂದ್ರದಲ್ಲಿ ಯಾರಿದ್ರು? ಇವರ ಸರ್ಕಾರ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳಾಗಿರ್ಲಿಲ್ವಾ? 15ನೇ ಹಣಕಾಸಿನ ಆಯೋಗದಲ್ಲಿ ಸಮನ್ವಯ ಸಮಿತಿಗೆ ಚೇರ್ಮನ್ ಅವರು. ಅವಾಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರಿ? 15ನೇ ಹಣಕಾಸಿನ ಆಯೋಗದಲ್ಲಿ ಹಣಕಾಸು ತಪ್ಪಾಗಿದೆ ಅಂತ ಕೃಷ್ಣ ಬೈರೇಗೌಡರು ಹೋಗಿದ್ರ ಮೀಟಿಂಗ್ಗೆ. ಹೇಳ್ಬೇಕಾಯ್ತು ಕೃಷ್ಣ ಬೈರೇಗೌಡ, ಯಾಕೆ ಹೇಳಿಲ್ಲ? ಬಾಯಿ ಮುಚ್ಕೊಂಡಿದ್ರು, ಇವಾಗ ಮಾತಾಡ್ತಾರೆ. 15th ಫೈನಾನ್ಸ್ ಕಮಿಷನ್ ಅವರು ರಿಪೋರ್ಟ್ ಕೊಡ್ಲಿಲ್ಲ. ಮೊದಲನೇ ವರದಿ ಕೊಟ್ಟರು. ಆ ಮೊದಲನೇ ವರದಿನಲ್ಲಿ ಶಿಫಾರಸು ಏನು ಮಾಡಿದ್ರು? ಕರ್ನಾಟಕಕ್ಕೆ ಅನ್ಯಾಯ ಆಗ್ಬಿಟ್ಟದೆ ಅಂತ ಹೇಳಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟರು. ನಾವಲ್ಲ ಶಿಫಾರಸು ಮಾಡಿದ್ದು. 5,495 ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅದು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೊಟ್ಟರು. ಆಮೇಲೆ ಕೆರೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ 3,000 ಕೊಟ್ಟರು. 6,000 ಎರಡೂ ಸೇರಿಸಿದ್ರೆ 11,495 ಕೋಟಿ. 11,490 ಕೋಟಿ. This has been refused by none other than Srimati Nirmala Sitharaman, who is representing Karnataka. ಅಲ್ಲ ಮಾನ್ಯ She is representing ಮಾನ್ಯ ಸಭಾಧ್ಯಕ್ಷರೇ, ಅದಾದ ಉತ್ತರ ಮತ್ತೆ ಮಾತಾಡಿ ರಿಪ್ಲೈ ಆದ ನಂತರ. ಮಾನ್ಯ ಆಮೇಲೆ ಮಾತಾಡಿ ಬಸವರಾಜ್. ಆಮೇಲೆ ಮಾತಾಡಿ. ಅಲ್ಲ ಇದೇ ನಮ್ಮ ವಿಚಾರದಲ್ಲಿ ಸ್ನೇಹಿತರು ಮಾತಾಡ್ತಾರೆ ಬಿಡಪ್ಪ. ಆಮೇಲೆ ನೀನ್ ವಿರೋಧ ಪಕ್ಷದ ನಾಯಕ, ನೀನ್ ಮಾತಾಡೋದು. ಪ್ರತಿಪಕ್ಷ ನಾಯಕ ಇತ್ತು, ಡೆಪ್ಯೂಟಿ ನಾಯಕರಾಯಿತು, ಮಿತ್ರರಾಯಿತು. ಅಲ್ಲ ಈಗ ಬಜೆಟ್ ಅಲ್ಲಿ ನನಗೆ ಈಗ ಅವಕಾಶ ಕೊಡ್ತಿರಲ್ಲ. ಬಜೆಟ್ ಮೇಲೆ ಮಾತಾಡಿ ನೀವು. ಅವಾಗ ಈ ವಿಚಾರವನ್ನು ನಾನು ಬಜೆಟ್ ಮೇಲೆ ಮಾತಾಡಕ್ಕೆ ಅವಕಾಶ ಕೊಡಿ. ಯಾವ ರೀತಿ ಮುಖ್ಯಮಂತ್ರಿಗಳು ಸತ್ಯವನ್ನ ಮರಿಮಾಚಿ, ಆಯ್ತು, ಮತ್ತೆ ಸ್ಥಿತಿಯನ್ನ ಮರಿಮಾಚಿ, ಕಾನೂನನ್ನ ತಿರುಗಿಸಿ ಹೆಂಗೆ ವಾದ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ತೀವಿ. ಆಯ್ತು, ಮಾಡೋದು ಬಿಜೆಪಿ ಅವರದೆಲ್ಲ ಮಾಡೋದು ಯಾಕಪ್ಪ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.